ಹಾಯ್ ಎಲ್ರಿಗೂ, ನಾನಿವತ್ತೊಂದು ಹೆಲ್ದಿ ಆಗಿರೋ ಸಿಂಪಲ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಾನಿವತ್ತು ಅವಗಾಡೋ ಟೋಸ್ಟ್ ತೋರಿಸ್ತಾ ಇದ್ದೀನಿ. ಅಂದ್ರೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅಂತ ಕರಿತೀವಿ, ಅದ್ರದ್ದೊಂದು ರೆಸಿಪಿ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ. ನಾನು ಇದನ್ನ ಹಾಫ್ ಆಗಿ ಕಟ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಇಲ್ಲಿ ಫುಲ್ಲಿಗೂ ತಗೋಬಹುದು. ನಾನೀಗ ಬೆಣ್ಣೆ ಹಣ್ಣು ತಗೋತಾ ಇದ್ದೀನಿ. ಇದ್ರದ್ದು ಆರೋಗ್ಯದ ಬಗ್ಗೆ ನಿಮಗೆ ಗೊತ್ತು ಎಷ್ಟು ಬೆನಿಫಿಟ್ ಇದೆ ಬೆಣ್ಣೆ ಹಣ್ಣಿಂದ ಅಂತ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು, ಮುಖಕ್ಕೂ ಹಚ್ಕೊತಾರೆ, ತುಂಬ ಚೆನ್ನಾಗಾಗುತ್ತೆ ಮುಖ. ಮಧ್ಯಕ್ಕೆ ಅರ್ಧ ಕಟ್ ಮಾಡ್ಕೊಂಡು ಅದ್ರಲ್ಲಿ ಬೀಜ ಇರುತ್ತೆ ತೆಗಿರಿ. ತೆಗೆದ್ಬಿಟ್ಟಿದ್ದ ಚಾಕುಲಿ ಇದು ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಾದ್ರೂ ತಗೊಬೋದು. ಚೆನ್ನಾಗಿ ತಗೊಂಡು ಒಂದು ಬಟ್ಲಿಗೆ ಹಾಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಬೆಣ್ಣೆ ಥರ ಆಗಬೇಕು ಅದು, ಆ ಥರ ಮ್ಯಾಶ್ ಮಾಡಿ. ಈಗ ಮ್ಯಾಶ್ ಮಾಡ್ಕೊಂಡಿರೋ ಅವಗಾಡೋಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು. ಪೆಪ್ಪರ್ ಪುಡಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿನ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಲೆ ಮೇಲೆ ಒಂದು ತವ ಇಟ್ಟು ಅದು ಬ್ರೆಡ್ ಎಲ್ಲ ಹಾಕೊಂಡು ಬೆಣ್ಣೆ ಹಾಕೋಬೇಕು. ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ಬ್ರೆಡ್ ಟೋಸ್ಟ್ ಮೇಲೆ ಅವಗಾಡು ಫಿಲ್ಲಿಂಗ್ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಹೆಲ್ದಿ ಆಗಿರೋ ಅವಗಾಡು ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಥ್ಯಾಂಕ್ ಯು.